ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲಿ ಇದೀಗ ಮತ್ತೊಂದು ಉಪಚುನಾವಣೆ ಕಾವು. ಮೊದಲನೇದಾಗಿ ಕ್ಲಾರಿಫಿಕೇಶನ್ ಕೊಡ್ತೀನಿ, ಯಾರ ಸಾವನ್ನು ಕೂಡ ಸಂಭ್ರಮಿಸೋದು ಸೂಕ್ತ ಅಲ್ಲ. ಆದರೆ ಪ್ರಜಾಪ್ರಭುತ್ವ ಜನಪ್ರತಿನಿಧಿಗಳು ಹಸ್ತಂಗತರಾದರೆ ಮುಂದಿನ 6 ತಿಂಗಳಲ್ಲಿ ಚುನಾವಣೆ ಆಗಲೇಬೇಕು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ಬಳಿಕ ಇದೀಗ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀಬೇಕು. ಸಚಿವರಾಗಿದ್ದಂತಹ ಸುಧಾಕರ್ ಅವರು ಹಸ್ತಂಗತರಾದರು. ಮನುಷ್ಯಂಗೆ ಭಾರಿ ಹೆಸರು, ಸಾಯೋ ವಯಸ್ಸು ಆಗಿರಲಿಲ್ಲ. ಆದರೆ ಅನಿರೀಕ್ಷಿತವಾಗಿ ಬಂದಂಥ ಕಾಯಿಲೆಯಿಂದಾಗಿ ಅಥವಾ ಆರೋಗ್ಯದ ಸಮಸ್ಯೆಯಿಂದಾಗಿ ಹಸ್ತಂಗತರಾದರು. ಇಡೀ ಸರ್ಕಾರ, ಇಡೀ ರಾಜ್ಯವೇ ಕಂಬನಿ ಮಿಡಿತು. ಉಪಚುನಾವಣೆ ಕಾವು ಸಾಮಾನ್ಯವಾಗಿ ಯಾರೇ ಹಸ್ತಂಗತರಾದರೂ ಅವರ ಕುಟುಂಬದ ಸದಸ್ಯರಿಗೆ ಅನುಕಂಪದ ಆಧಾರದಲ್ಲಿ ಟಿಕೆಟನ್ನು ಕೊಡ್ತಾರೆ. ಆದರೆ ನಾನೀಗ ಕಾಂಗ್ರೆಸ್ ವಿಚಾರ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು BJPಯ ವಿಚಾರ. ಫಾರ್ ದಿ ಫಸ್ಟ್ ಟೈಮ್ ಆಫ್ಟರ್ 2023 ಎಲೆಕ್ಷನ್ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಒಂದನ್ನು ರಿಸಲ್ಟ್ ಮಾಡ್ಬೋದು BJP ಅಂತ ಇದ್ದರೆ ಅದು ಈ ಬಾರಿ. 2023ರ ಸಾರ್ವತ್ರಿಕ ಚುನಾವಣೆ ಬಳಿಕ ಕರ್ನಾಟಕದಲ್ಲಿ ಒಟ್ಟು 6 ಉಪಚುನಾವಣೆ ನಡೆದಿದೆ. 6ಕ್ಕೆ 6 ಕೂಡ BJP ಸೋತಿದೆ. ಆದರೆ ಈ ಬಾರಿ BJP ಹಿರಿಯೂರಲ್ಲಿ ಫಲಿತಾಂಶವನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಅದಕ್ಕೆ ಕಾರಣ BJPಗೆ ಇರುವಂಥ ಏಕೈಕ ಆಯ್ಕೆ BJPಯ ಹಿರಿಯ ನಾಯಕ ತಿಪ್ಪಾರೆಡ್ಡಿ ಅವರ ಪುತ್ರ ಡಾಕ್ಟರ್ ಸಿದ್ಧಾರ್ಥ್. ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕು ಅಂತಾರೆ. ಐ ಥಿಂಕ್ MBBS ಡಾಕ್ಟರು, ರೇಡಿಯಾಲಜಿಸ್ಟ್ ಆಗಿದ್ರು ಅನ್ಕೋತೀನಿ. ಡಾಕ್ಟರ್ ಸಿದ್ಧಾರ್ಥ್ ಹಿರಿಯೂರು ಭಾಗದಲ್ಲಿ ಅದಾಗಲೇ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 2-3 ಚುನಾವಣೆಯಿಂದ ತಿಪ್ಪಾರೆಡ್ಡಿ ತಮ್ಮ ತಂದೆಯವರಿಗೋಸ್ಕರ ಅವಿರತವಾಗಿ ಶ್ರಮಿಸಿದ್ರು. ಆದರೆ 2023ರ ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ ದೊಡ್ಡಣ್ಣ ಅವರ ಅಳಿಯ ಪಪ್ಪಿ ವಿರುದ್ಧ ತಿಪ್ಪಾರೆಡ್ಡಿ ಸೋತರು. ಹಾಗನ್ಬಿಟ್ಟು BJP ಏನು ಸೋತಿಲ್ಲ. ಚಿತ್ರದುರ್ಗದಲ್ಲಿ ಹೊಳಲ್ಕೆರೆಯಲ್ಲಿ ಚಂದ್ರಪ್ಪ ಅವರು ಶಾಸಕರಿದ್ದಾರೆ. ಇದೀಗ ಹಿರಿಯೂರನ್ನು ಕೂಡ BJP ವಶಪಡಿಸಿಕೊಳ್ಳೋ ಲೆಕ್ಕಾಚಾರ. ಅದಕ್ಕೆ ಕಾರಣ ತಿಪ್ಪಾರೆಡ್ಡಿ ಅವರ ಪುತ್ರ ಡಾಕ್ಟರ್ ಸಿದ್ಧಾರ್ಥ್. 2023ರ ಚುನಾವಣೆಯಲ್ಲಿ BJP ಪರವಾಗಿ ಹಿರಿಯೂರಿನ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ರು. ಹಿರಿಯೂರಿನ ಸಾಕಷ್ಟು ಭಾಗದಲ್ಲಿ ಹೆಚ್ಚು ಕಡಿಮೆ 4 ಹೋಬಳಿ ಬರುತ್ತೆ ಅನ್ಕೋತೀನಿ. ಐಮಂಗಲ, ಹಿರಿಯೂರು, ಕಸಾಬಾ ಹೋಬಳಿ ಸೇರಿದಂತೆ ಇನ್ನೊಂದು 2-3 ಹೋಬಳಿ ಬರುತ್ತೆ. 2008ರ ಕ್ಷೇತ್ರ ಪುನರ್ವಿಂಗಡಣೆಗೂ ಮೊದಲು ಐಮಂಗಲ ಹೋಬಳಿ, ಸದ್ಯ ಹಿರಿಯೂರಲ್ಲಿರುವಂಥ ಐಮಂಗಲ ಹೋಬಳಿ ಚಿತ್ರದುರ್ಗಕ್ಕೆ ಬರ್ತಿತ್ತು. ತಿಪ್ಪಾರೆಡ್ಡಿ ಅವರ ಅತ್ಯಂತ ಪ್ರಾಬಲ್ಯವಿರುವಂತಹ ಕ್ಷೇತ್ರ ಅದಾಗಿತ್ತು ಐಮಂಗಲ ಹೋಬಳಿ. ಇದೀಗ ಆ ಐಮಂಗಲ 2008ರ ಬಳಿಕ ಹಿರಿಯೂರಿಗೆ ಸೇರಿಕೊಂಡಿದೆ. ಆಬ್ವಿಯಸ್ಲಿ ತಿಪ್ಪಾರೆಡ್ಡಿ ಅವರ ಪ್ರಾಬಲ್ಯ ದೊಡ್ಡ ಮಟ್ಟದಲ್ಲಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಳ್ಳಿಗಳಲ್ಲಿ ಕೂಡ ಸಂಚಾರವನ್ನು ನಡೆಸಿ ಸಿದ್ಧಾರ್ಥ್ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಐಮಂಗಲ ಜೊತೆಯಲ್ಲೇ ಮತ್ತೊಂದು ಜವನಗೊಂಡನಹಳ್ಳಿ, ಹಾಗೆ ಧರ್ಮಪುರ, ಹಾಗೆ ಹಿರಿಯೂರು, ಕಸಾಬಾ, ಈ ಎಲ್ಲ ಹೋಬಳಿಗಳಲ್ಲಿ ಕೂಡ ಡಾಕ್ಟರ್ ಸಿದ್ಧಾರ್ಥ್ ಅವರ ಪ್ರಾಬಲ್ಯ ದೊಡ್ಡ ಮಟ್ಟಕ್ಕೆ ಇದೆ. BJPಲಿ ಅತಿ ದೊಡ್ಡ ದುರಂತ, ಅದನ್ನು ಯಾಕೆ ಈ ಬಾರಿ ಸರಿಪಡಿಸ್ಕೋಬೇಕು ಸಿದ್ಧಾರ್ಥ್ ಅವ್ರಿಗೆ ಟಿಕೆಟ್ ಕೊಡೋ ಮೂಲಕ ಅಂದರೆ, ಮಂಚ ಒಂದಲ್ಲ ಎರಡಲ್ಲ, ಪಕ್ಷ ಬೇರೆ ಬೇರೆ ಇರ್ಬೋದು. 6 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದವರು ತಿಪ್ಪಾರೆಡ್ಡಿ. ಮನಸ್ಸು ಮಾಡಿದ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ತಿಪ್ಪಾರೆಡ್ಡಿ ಅವರನ್ನು ಚಿತ್ರದುರ್ಗದ ಸಚಿವರನ್ನಾಗಿ ಚಿತ್ರದುರ್ಗದಿಂದ ಮಾಡಬಹುದಿತ್ತು. BJP ಅವರು ಮಾಡಲಿಲ್ಲ. ಬರೀ ಓಟ್ಗಾಗಿ ಅಥವಾ ಸೀಟ್ಗಾಗಿ ಬಳಸ್ಕೊಂಡ್ರು ತಿಪ್ಪಾರೆಡ್ಡಿ ಅವ್ರನ್ನ. ಇನ್ನೂ ಅದನ್ನು ಮೀರಿದಂದರೆ ಅವ್ರ ಅಣ್ಣ ಅಶ್ವಥ್ ರೆಡ್ಡಿ ಅಂತಿದ್ರು. ಅಶ್ವಥ್ ರೆಡ್ಡಿ ಅವರು 7 ಬಾರಿ ಆಯ್ಕೆ ಆಗಿದ್ರು, 2 ಬಾರಿ ಸಚಿವರು ಕೂಡ ಆಗಿದ್ರು. ಸೊ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇರುವಂತಹ ರಾಜಕೀಯ ಕುಟುಂಬದ ಬ್ಯಾಕ್ಗ್ರೌಂಡ್ ಬೇಕಾ ಸಿದ್ಧಾರ್ಥ್ಗೆ? ನಂಬರ್ 1. ವಿದ್ಯೆ ಬೇಕಾ? ನಂಬರ್ 1. ವಿನಯ ಬೇಕಾ? ನಂಬರ್ 1. ಪಕ್ಷ ಸಂಘಟನೆ ಬೇಕಾ? ನಂಬರ್ 1. ಹೀಗಾಗಿ ಡಾಕ್ಟರ್ ಆಗಿದ್ದುಕೊಂಡು ಕೂಡ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ವಿದ್ಯಾವಂತರ ರಾಜಕೀಯಕ್ಕೆ ಬರಬೇಕ್ರಿ. ಸೊ ಫಾರ್ ದಿ ಫಸ್ಟ್ ಟೈಮ್, ಈಗಾಗಲೇ ಹೇಳಿದೆ, 2023ರ ಸಾರ್ವತ್ರಿಕ ಚುನಾವಣೆ ನಂತರ ಬೈ ಎಲೆಕ್ಷನ್ ಒಂದನ್ನು ಗೆಲ್ಲುವ ಅವಕಾಶ ಏನಾರಿದ್ದರೆ BJPಗೆ, ಅದು ಈ ಬಾರಿ ಹಿರಿಯೂರಲ್ಲಿದೆ. ಸಿದ್ಧಾರ್ಥ್ ಅವ್ರಿಗೆ ಟಿಕೆಟನ್ನು ಕೊಡೋದಾದರೆ ಇನ್ನೂ ಮಜಾ ಇದೆ. BJP JDS ಮೈತ್ರಿ ರಾಜ್ಯದಲ್ಲಿ. ಈ ಮೈತ್ರಿ ದಾವಣಗೆರೆ ದಕ್ಷಿಣದಲ್ಲಿ ವರ್ಕ್ ಆಗಬೇಕಿತ್ತು, ಸರಿಯಾಗಿ ಆಗಲಿಲ್ಲ. ಅದೇ ಈಗ ಹಿರಿಯೂರಲ್ಲಿ ವರ್ಕ್ ಆಯಿತು ಅಂದರೆ ಕಣ್ಣು ಮುಚ್ಕೊಂಡು NDA ಅಭ್ಯರ್ಥಿ ವಿಧಾನಸೌಧಕ್ಕೆ ಬರ್ಬೋದು. ಯಾಕೆ ಅಂದರೆ JDSಗೆ ಕೂಡ ಇಲ್ಲಿ ಅತಿ ಹೆಚ್ಚು 2 ಮತ್ತು 3ನೇ ಸ್ಥಾನವನ್ನು ಕಾಯ್ಕೊಂಡ್ಬಂದಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ JDS ಇಂದ ಸ್ಪರ್ಧಿಸಿದಂಥ ರವೀಂದ್ರಪ್ಪ ಅವರು 40,000 ಅಂದರೆ 39,000ಕ್ಕೂ ಅಧಿಕ ಮತ, ಆಲ್ಮೋಸ್ಟ್ 40,000ವರೆಗೂ ಓಟನ್ನು ತಗೊಂಡಿದ್ರು. ಇದು 2023ರಲ್ಲಿ ಅವಕಾಶ ಕೊಟ್ಟರೆ ನಾನೇ ನಿಂತ್ಕೋತೀನಿ ಅಂತ ಹೇಳ್ತಾವ್ರೆ. ಆದರೆ
ಪಕ್ಷ ಪ್ರಾಬಲ್ಯ ಅಂತ ಬಂದಾಗ ಸಿದ್ಧಾರ್ಥ್ ಹೆಸರು ಜೋರ ಕೇಳಿ ಬರ್ತಿದೆ. ಇದು 2023. ಇನ್ನು JDSಗಿರೋ ಇಲ್ಲಿ ಬೆಂಬಲವನ್ನು ನಾನು ಹೇಳ್ತೀನಿ. ಯಾಕೆಂದರೆ 2018 ಚುನಾವಣೆಯಲ್ಲಿ ಕೂಡ ಇಲ್ಲಿ 42,000ಕ್ಕೂ ಅಧಿಕ ಮತ ಬಂದಿತ್ತು ಯಶೋಧರ ಅನ್ನೋರಿಗೆ. ಇನ್ನು 2013 ವಿಧಾನಸಭಾ ಚುನಾವಣೆಯಲ್ಲಿ ಕೃಷ್ಣಪ್ಪ ಅನ್ನೋರು 70,000ದಷ್ಟು ಓಟನ್ನು ತಗೊಂಡಿದ್ರು JDS ಅಭ್ಯರ್ಥಿಯಾಗಿ. 2008 ಡಿಲಿಮಿಟೇಷನ್ ಆದ ಬಳಿಕ ಬಂದಂಥ ಮೊದಲ ಚುನಾವಣೆಯಲ್ಲಿ ಕೂಡ ಯಶೋಧರ ಅವರೇ ಆಲ್ಮೋಸ್ಟ್ 20,000 ಓಟ್ ಅಂತ ತಗೊಂಡಿದ್ರು. ಏನು ರೀ JDSಗೆ 20, 70, 40, 42,000 ಓಟು. ಹೆಚ್ಚು ಕಡಿಮೆ ನೋಡೋದಾದರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಕರ್ಕೊಂಬಂದು ನಿಲ್ಲಿಸಿದ್ರು ತಪ್ಪೇನಿಲ್ಲ ಅನಿಸುತ್ತೆ. JDSಗೆ ಆಲ್ಮೋಸ್ಟ್ 50,000 ಪ್ಲಸ್ ಓಟ್ ಇದೆ. BJPಯ ಬೆಂಬಲ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆ ಅಂತ ಓಡಾಡ್ತಾವ್ರೆ. ಕೇವಲ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಹೆಸರಿನೊಂದಿಗೆ ಪಕ್ಷ ಸಂಘಟನೆ ಮಾಡೋದ್ರ ಜೊತೆಯಲ್ಲೇ ಶಾಸಕ ನಿಖಿಲ್ ಕುಮಾರಸ್ವಾಮಿ ಅಂದರೆ ಬೆಲೆ ಜಾಸ್ತಿ ಇರುತ್ತಲ್ವ. ಮನಸ್ಸು ಮಾಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇಲ್ಲಿಂದ ಕಣಕ್ಕೆ ಇಳಿಸ್ಬೋದು NDA ಅಭ್ಯರ್ಥಿಯಾಗಿ. ಆದರೆ ನಾವು ಇವತ್ತಿನ ಯೋಚನೆ ಮಾಡಬಾರ್ದು, ಫ್ಯೂಚರ್ ಯೋಚನೆ ಮಾಡಬೇಕು. ನಿಖಿಲ್ ಕುಮಾರಸ್ವಾಮಿ ಅವ್ರ ಲೆಕ್ಕಾಚಾರ ಬೇರೆಯೇ ಇರುತ್ತೆ. ಏನೇ ಆಗಲಿ ಸಿದ್ಧಾರ್ಥ್ ಅವ್ರಿಗೆ ಸೂಕ್ತವಾದ ಕ್ಷೇತ್ರ, BJPಗೆ ರಿಸಲ್ಟ್ ಮಾಡಬಹುದಾದ ಕ್ಷೇತ್ರ ಗಂಭೀರವಾಗಿ ತೆಗೆದುಕೊಂಡ್ರೆ ಕಾರಣ ಸಿದ್ಧಾರ್ಥ್ ಅಲ್ಲ, ತಿಪ್ಪಾರೆಡ್ಡಿ ಮತ್ತು ಅಶ್ವಥ್ ರೆಡ್ಡಿ ಎನ್ನುವ ಅಗಾಧ ಶಕ್ತಿಗಳ ಬೆಂಬಲ ಅವ್ರಿಗಿದೆ. ಅವರ ಬ್ಯಾಕ್ಗ್ರೌಂಡ್ ಇದೆ, ಆ ಹೆಸರಿದೆ, ಆ ಮನೆತನ ಇದೆ. ಸೊ ನಿರಾಯಾಸವಾಗಿ BJPಯ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸೌಧಕ್ಕೆ ಬರ್ಬೋದು ಹಿರಿಯೂರಿಂದ. ಸಿದ್ಧಾರ್ಥ್ಗೆ ಅವಕಾಶ ಮಾಡಿಕೊಟ್ರೆ ನೀವು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮತದಾರರು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಸಿದ್ಧಾರ್ಥಿಗೆ BJP ಟಿಕೆಟ್ ಕೊಡಬೇಕಾ ಅಥವಾ ನಿಖಿಲ್ ಬಂದರೆ ಹೇಗಿರುತ್ತೆ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.